ಸಂಪಾದನೆ ಇದ್ದಂಗೆ ಅಂತ. ಅದಕ್ಕೆ ನಾವು ಇವತ್ತು ಈ ನೆಲೆಯಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಂಥ ನಿರ್ಧಾರ ನಿಶ್ಚಿತವಾಗಿಯೂ ಭಾಳ ಉತ್ತಮವಾಗಿದ್ದದ. ನಮ್ಮ ಚೆನ್ನೈ ಹೈಕೋರ್ಟು ಸಹಿತ ಅವ್ರಿಗೆ ಜಾಮೀನು ಕೊಟ್ಟಿದ್ದು, ನಿರೀಕ್ಷೆ ಜಾಮೀನು ಕಾಮರಾಜ್ ಕೊಟ್ಟಿದ್ದು ಅಷ್ಟ ಪ್ರಮುಖ. ಕೋರ್ಟಲ್ಲಿ ಏನಾಗ್ತದೆ ಆಗಲಿ, ಅದು ಯಾವ ರಿಸಲ್ಟ್ ಬರ್ತದೋ ಏನು ಬರ್ತದೋ, ಕಾಮರಾಜ್ ತಪ್ಪಿತಸ್ಥರು ಸಂಜೆ ಅವ್ರು ತಪ್ಪಿತಸ್ಥರು ಮಾತು ಬೇರೆ. ಯಾಕಂದ್ರೆ ನಮ್ಮ ಪ್ರಜಾಪ್ರಭುತ್ವ ಇವತ್ತು ಯಶಸ್ವಿ ಆಗಬೇಕಾಗಿತ್ತಪ್ಪ ಅಂದ್ರೆ ಇವೆಲ್ಲ ನಮ್ಮಲ್ಲಿ ಕಾಮಿಡಿ ಅನ್ನುವಂಥವು ಮತ್ತೇನು ನಾಟಕಗಳು, ಅನೇಕ ಪ್ರಭೇದಗಳು ನಮ್ಮ ಕಾವ್ಯ ನಾಟಕಗಳಿಂದ ಬರುತ್ತಿರುವಂಥವುಗಳಿಂದ ಮನುಷ್ಯನ ಒಂದು ಡೆವಲಪ್ಮೆಂಟ್ ಆಗಿದೆ ವಿನಃ, ವಿಕಾಸ ಆಗಿದೆ ವಿನಃ ನಾಶಕ್ಕೆ ಕಾರಣ ಆಗಿಲ್ಲ. ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಎಕ್ಸೆಪ್ಷನ್ಸ್ ಇರ್ತಾವೆ, ಅದ್ರ ಕಡಿಮೆ. ಆ ನೆಲೆಯಲ್ಲಿ ಕವಿತೆ ಇದು ಹಾಸ್ಯ ದ್ವೇಷಕ್ಕೆ, ಕವಿತೆ ಮತ್ತು ಹಾಸ್ಯ ಇವು ದ್ವೇಷಕ್ಕೆ ಕಾರಣ ಅಲ್ಲ ಅನ್ನೋದು ನಾವು ತಿಳ್ಕೊಬೇಕಾಗಿದೆ. ಆ ದಿಶೆಯಲ್ಲಿ ನಮ್ಮ ಕೋರ್ಟ್ ಇವತ್ತು ತೆಗೆದುಕೊಳ್ಳುವಂಥ ನಿರ್ಧಾರ ಸಮರ್ಥನೀಯ ಮತ್ತು ಅಷ್ಟೇ ರದ್ದುಗೊಳಿಸಿ ಒಂದು ದ್ವೇಷದ ವಾತಾವರಣ ಬಿತ್ತುವಂಥ ಜನರಿಗೆ ಇದು ಈ ರೀತಿ ಮಾಡಿದ ತಪ್ಪು ಅನ್ನುವಂಥ ಸಂದೇಶ ಕಳಿಸಿದ್ದು. ಜೊತೆಗೆ ಕುನಾಲ್ ಕಾಮರಾಜ್ ಜೊತೆಗೆ ಚರ್ಚೆ ಆಗಲಿ, ಕೋರ್ಟ್ ಏನು ನಿರ್ಧಾರ ಮಾಡ್ತದೆ ಮಾಡಲಿ, ಕೋರ್ಟಿನ ತುರು ಅವ್ರಿಗೇನು ಶಿಕ್ಷೆ ಆದರೂ ಸಂತೋಷದ. ಯಾಕಂದರೆ ಕೋರ್ಟನ್ನು ಕನ್ವಿನ್ಸ್ ಮಾಡಲಿಕ್ಕೆ ಆಗದೇ ಇದ್ದರೆ ಕುನಾಲ್ ಅವ್ರಿಗೂ ಶಿಕ್ಷೆ ಆಗಲಿ, ಇಲ್ಲಿ ರದ್ದಾಗ್ಯದ, ಇದು ಸಂತೋಷದ. ಪ್ರತಾಪ್ ಘಡಿಯವರ ಕೂನ್ ಸೆ ಪ್ಯಾಸೆ ಅನ್ನುವಂಥ ಕವನ, ಕೂನಿನ ಅಂದರೆ ರಕ್ತದ ಪಿಪಾಸೆಗಳೇ, ದಯವಿಟ್ಟು ಇದನ್ನು ಬಿಡ್ರಿ ಅನ್ನುವಂಥ ಮಾತನ್ನು ಇದು ಹಿಂದಿದ್ದಂಥ ಅರ್ಥ ನಿಮಗೆ ಅರ್ಥ ಆಗಿರ್ಬೋದು. ಆ ಒಂದು ಅರ್ಥ ನೆರಗಟ್ಟಲ್ಲಿ ಹೇಳಿದ್ದಾರೆ ವಿನಃ ಶಾಂತಿಯಿಂದ ಇರಪ್ಪ, ನಾವು ಶಾಂತಿಯಿಂದ ಇದ್ದೀವಿ, ನೀವು ಇರ್ರಿ ಅನ್ನುವಂಥ ಸಂದೇಶವನ್ನು ಬಿತ್ತುವ ಪ್ರಯತ್ನ ಮಾಡಿದ್ದಾರೆ ವಿನಃ ಮತ್ತಾರಿಗೂ ನೋವು ಆಗ್ಬೇಕಂತ ಇಲ್ಲ ಅನ್ನೋದನ್ನು ಕೋರ್ಟ್ ಮನಗಂಡ, ಸುಪ್ರೀಂ ಕೋರ್ಟ್ ಮನಗಂಡ ಇವತ್ತು ಅವರ ಮೇಲಾದಂಥ FIR ರದ್ದು ಮಾಡಿದೆ. ಇದು ಒಂದು ರೀತಿ ಪ್ರಜಾಪ್ರಭುತ್ವದ ಗೆಲುವು, ವಾಕ್ ಸ್ವಾತಂತ್ರ್ಯಕ್ಕೆ ಅಥವಾ ಫ್ರೀ ಸ್ಪೀಚ್ ಇದಕ್ಕೆ ಒಂದು ರೀತಿ ಬೆಂಬಲ ಕೊಟ್ಟಂಗಾಗಿದೆ. ಫ್ರೀ ಸ್ಪೀಚ್ ಅಂತೇಳಿ ಅಥವಾ ವಾಕ್ ಸ್ವಾತಂತ್ರ್ಯ ಅಂತೇಳಿ ಇನ್ನೊಬ್ಬರು ಅಪಮಾನ ಮಾಡೋದು ತಪ್ಪು ಅನ್ನೋದು ನಾವು ಈ ಸಂದರ್ಭದಲ್ಲಿ ಮರ್ಯಾದೆ ದಾಖಲಿಸಬೇಕಾಗ್ಯದ. ಅಂಥದ್ದು ಏನಾದರೂ ಇದರಿಂದ ಆಗಿದ್ದರೆ ತಪ್ಪನ ಅದೇ ಎರಡು ಮಾತಿಲ್ಲ, ಅದಕ್ಕೆ ಏನು ಬೇರೆ ರೂಪದ ಶಿಕ್ಷೆಗಳಿದೆ ಅದಾಗಲಿ ಅನ್ನೋ ಮಾತನ್ನು ಹೇಳ್ತಾ, ನಿಮಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇಳಿ ಸಿತಾರ ಇದು ಸತ್ಯದ ಕೈಗರಣೆ ವಂದನೆಗಳು.